ಹಾಯ್ ಸ್ನೇಹಿತರೆ, ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಜೈ ಹಿಂದ್. ಸೊ ಇದರಲ್ಲಿ NDA ಅಂತೇಳಿ ಚಂದ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತೇಳಿ ಚಂದ. ಸೊ ಇಲ್ಲಿ ಪುಣ್ಯದಲ್ಲಿ ನಿಮ್ಗೆ ಸಿ ಗ್ರೂಪ್ ಹುದ್ದೆಗಳು, ಸಿವಿಲಿಯನ್ ಹುದ್ದೆಗಳನ್ನ ಅಂತೇಳಿ ಚಂದ ಕರೆದಿದ್ದಾರೆ. ನೀವು ASC ಆರ್ಮಿ ಸಪ್ಲೈ ಕೋರ್ ಅಂತೇಳಿ ಚಂದ ನಿಮ್ಗೆ ಹಿಂದೆ ಒಂದು 4-5 ದಿನದ ಹಿಂದೆ ನಿಮ್ಗೆ ಸಿ ಗ್ರೂಪ್ ಹುದ್ದೆಗಳನ್ನ ಅಲ್ಲಿ ಕೂಡ 71 ಹುದ್ದೆಗಳನ್ನ ಕರೆದಿದ್ರು. ಆ ಹುದ್ದೆಗಳದ ಡೀಟೇಲ್ಸ್ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಸೊ ಇದು ಕೂಡ ಅದೇ ಥರನಾಗಿ ಸಿವಿಲಿಯನ್ ಪೋಸ್ಟ್. ಇದು ಯಾವ ಥರ ಅಪ್ಲೈನ ಮಾಡಬೇಕು, ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ, ಯಾವ ಥರದ ಹುದ್ದೆಗಳು ಇದರಲ್ಲಿ ಅದಾವೆ ಅಂತ ತಕ್ಷಣ ಕ್ಲಿಯರಾಗಿ ಅಚ್ಚುಕಟ್ಟಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಮೇಲು ಮತ್ತು ಫಿಮೇಲು, ಪುರುಷ ಮತ್ತು ಮಹಿಳೆಯರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಸಾಕಷ್ಟು ಹುದ್ದೆಗಳದಾವು. ಇದ್ರದ್ದು ಯಾವ ಥರ ಅಪ್ಲಿಕೇಶನ್ನ ಯಾವ ಥರ ಹಾಕಬೇಕು, ಏನಪ್ಪ ಅಂತ ತಕ್ಷಣ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಪಿನ್ ಟು ಪಿನ್ ಆಗಿ ನಿಮ್ಗೆ ಅಚ್ಚುಕಟ್ಟಾಗಿ ಇಂಗ್ಲೀಷ್ನಲ್ಲಿರ್ತಕ್ಕಂಥ ನೋಟಿಫಿಕೇಷನನ್ನು ಕನ್ನಡದಲ್ಲಿ ನಿಮ್ಗೆ ವಿವರಣೆ ಮಾಡಿ ನಾನು ತಿಳಿಸ್ತಾ ಹೋಗ್ತೀನಿ. ಕರೆಕ್ಟಾಗಿ ಈ ವಿಡಿಯೋನ ಪೂರ್ತಿ ಎಂಡ್ ಮಟ್ಟ ನೋಡ್ಕೊಡ್ರಿ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಈಗಾಗಲೇ ನಾವು ಹೊಸದಾಗಿ ಬಂದು ಜಾಯ್ನ್ ಆಗಿದ್ರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಕೆಳಗಡೆ ಇರುವಂಥ ಬಟನ್ ಮೇಲೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ನೋಡ್ಕೊಡ್ರಿ, ನಾನು ನೋಡ್ತಾ ಹೇಳ್ತಾ ಹೋಗ್ತೀನಿ ನಿಮಗೆ. ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಇಂಡಿಯನ್ ನ್ಯಾಷನಲ್ ಆಫ್ ಫಿಲ್ ಅಪ್ ಫಾಲೋವಿಂಗ್ ಗ್ರೂಪ್ ಸಿ ವೇಕೆನ್ಸೀಸ್ ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ವೇಕೆನ್ಸೀಸ್ ಥ್ರೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆ್ಯಂಡ್ ದ ಡೀಟೇಲ್ಸ್ ಆರ್ ಟುವರ್ಡ್ ಆ್ಯಸ್ ಅಂಡರ್ ಅಂತ ಹೇಳಿದ. ಸೊ ಇದು ಡಿಫೆನ್ಸ್ನಲ್ಲಿ ಇರತಕ್ಕಂಥ ಹುದ್ದೆಗಳು. ಇದು ಡಿಫೆನ್ಸ್ NDA ಅಂತ ಹೇಳಿದ ಗೊತ್ತಿರ್ಬೋದು ನಿಮ್ಗೆ. ಆಫೀಸರ್ ಅದು NDA ಆಫೀಸರ್ ನೋಡಿದ್ರಪ್ಪ ಅಂತಂದ್ರೆ ನೀವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಇದರಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳು ಯಾವ್ಯಾವಪ್ಪ ಅಂತಂದ್ರೆ, ಸೊ ಲೋವರ್ ಡಿವಿಷನ್ ಕ್ಲರ್ಕ್ ಅಂತೈತಿ. ಇದಕ್ಕೆ 18ರಿಂದ 27 ಏಜ್ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಪೇಮೆಂಟ 20,000ರಿಂದ 63,000 ಮಟ್ಟ ನಿಮಗೆ ಪೇಮೆಂಟ್ ಕೂಡ ಇರ್ತೈತಿ. ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು 16. ನೆಕ್ಸ್ಟ್ ಅದೇ ಥರನಾಗಿ ಸ್ಟೆನೋಗ್ರಾಫರಿಗೆ 18ರಿಂದ 27 ಏಜ್ ಆಗಿರಬೇಕು. ಇದಕ್ಕೂ ಕೂಡ ಒಂದು ಹುದ್ದೆ ಐತಿ. ಅದೇ ಥರನಾಗಿ ಡ್ರಗ್ಸ್ ಮ್ಯಾನ್ ಅಂತ ಚಂದ, ಇದರಲ್ಲಿ ಕೂಡ 2 ಹುದ್ದೆಗಳದಾವು. ಮತ್ತು ಸಿನಿಮಾ ಪ್ರೊಜೆಕ್ಟ್ ಅಂತ ಚಂದ, ಇದರಲ್ಲಿ ಕೂಡ ಒಂದು ಹುದ್ದೆ ಐತಿ. ಅದೇ ಥರನಾಗಿ ಕುಕ್ಗೆ 18ರಿಂದ 25 ಏಜ್ ಇದ್ದವ್ರೆ ಇದಕ್ಕೂ ಕೂಡ ಅಪ್ಲಿಕೇಶನನ್ನು ಹಾಕಬಹುದು. 14 ಹುದ್ದೆಗಳ ಇದರಲ್ಲಿ ಅದಾವು. ನೆಕ್ಸ್ಟ್ ಪ್ರಿಂಟರ್ ಅಂತ ಚಂದ, ಪ್ರಿಂಟರ್ ಅಂತ ಚಂದ, ಅದರಲ್ಲಿ ಕೂಡ ಒಂದು ಹುದ್ದೆಗಳನ್ನ ಕರೀತಾರೆ. ಮತ್ತು CMD ಅಂತ ಚಂದ, ಸಿವಿಲ್ ಮೋಟಾರ್ ಡ್ರೈವರ್ ಅಂತ ಚಂದ, ಆರ್ಡಿನರಿ ಗ್ರೇಡ. ಇದರಲ್ಲಿ ಕೂಡ 18ರಿಂದ 27 ಏಜ್ ಮಟ್ಟ ಇದ್ದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದರಲ್ಲಿ 3 ಹುದ್ದೆಗಳು ಅದಾವು. ಅದೇ ಥರನಾಗಿ ಕಾರ್ಪೆಂಟರ್ ಅಂತ ಚಂದ, ಅದಕ್ಕೂ ಕೂಡ 18ರಿಂದ 25 ಏಜ್ ಆದವರು ಅಪ್ಲಿಕೇಶನ್ ಹಾಕ್ಬೋದು. 2 ಹುದ್ದೆಗಳದಾವು. ನೆಕ್ಸ್ಟ್ ಫೈರ್ಮ್ಯಾನ್ ನೋಡ್ಕೊಡ್ರಿ, 18ರಿಂದ 27 ಏಜ್ ಆದವರು ಅಪ್ಲಿಕೇಶನನ್ನು ಹಾಕ್ಬೋದು. 2 ಹುದ್ದೆಗಳು ಫೈರ್ಮ್ಯಾನ್ಗಳಿಗೆ ಅದಾವು. ನೆಕ್ಸ್ಟ್ TA ಬ್ಯಾಂಕರ್ ಆ್ಯಂಡ್ ಕಾನ್ಫೆಕ್ಷನ್ ಅಂತ ಚಂದ, ನಿಮ್ಗೆ ಅದರಲ್ಲಿ ಕೂಡ ಒಂದು ಹುದ್ದೆಗಳನ್ನ ಕರೆದಾರ. TA ಸೈಕಲ್ ರಿಪೇರ್ ಅಂತ ಚಂದ, ಅದರಲ್ಲಿ ಕೂಡ 2 ಹುದ್ದೆಗಳನ್ನ ಕರೆದಾರ. 18ರಿಂದ 25 ಏಜ್ ಆಗಿರಬೇಕು. ಅದೇ ಥರನಾಗಿ TA ಪ್ರಿಂಟಿಂಗ್ ಮಷಿನ್ ಆಪ್ರೇಟರ್ ಅಂತ ಚಂದ, ಒಂದು ಹುದ್ದೆ ಐತಿ. ಅದಕ್ಕೂ ಕೂಡ 18ರಿಂದ 25 ಏಜ್ ಇದ್ದವರು ಹಾಕ್ಬೋದು. ಅದೇ ಥರನಾಗಿ TA ಬೂಟ್ ರಿಪೇರ್ ಅಂತ ರಿಪೇರರ ಒಂದು ಹುದ್ದೆ ಐತಿ. ನೆಕ್ಸ್ಟ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಫೀಸ್ ಆ್ಯಂಡ್ ಟ್ರೈನಿಂಗ್ MTS ಅಂತ ಚಂದ, 18ರಿಂದ 25 ಏಜ್ ಆದವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಪೇಮೆಂಟ್ ಕೂಡ ಒಳ್ಳೆಯ ಬೆಸ್ಟ್ ಐತಿ. ಇದು ಪರ್ಮನೆಂಟ್ ಜಾಬ್ ಸ್ನೇಹಿತರೆ ನಾವು ಹೇಳ್ತಿರೋದು. ಇದು ಯಾವುದೇ ಥರನಂಥ ಟೆಂಪ್ರರಿ ಜಾಬ್ ಅಲ್ಲ, ಇದು ಪರ್ಮನೆಂಟ್ ಆಗಿರತಕ್ಕಂಥ ಜಾಬು. MTSಗೆ ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 151 ಹುದ್ದೆಗಳದಾವು. ಹೈಯೆಸ್ಟ್ ಪೋಸ್ಟ್ ಇರ್ತಕ್ಕಂಥವೆಲ್ಲಪ್ಪ ಅಂತಂದ್ರೆ MTSನಲ್ಲಿ 151 ಹುದ್ದೆಗಳದಾವು. ಟೋಟಲ್ ಆಗಿ ಅಲ್ಲಿ ನಿಮ್ಗೆ ಕರೆದಿರ್ತಕ್ಕಂಥ ಹುದ್ದೆಗಳು 198 ಪ್ಲಸ್ ಈ ಕಡೆ ಎಕ್ಸ್ ಸರ್ವಿಸ್ಮ್ಯಾನ್ಗಳಿಗೆ ಐತಿ ಎಲ್ಲ ಕೂಡಿಕೆಸಿಂದ 10 ಮತ್ತು 19 ಇವ್ರಿಗೆ ಬೇರೆ. ನಮಗೆ ಅಪ್ಲೈ ಮಾಡ್ತಕ್ಕಂಥವು ನಾವೆಲ್ಲ ಸಿವಿಲ್ ಹೊರಗಡೆ ಸಪ್ರೇಟಾಗಿ ಸ್ಟಡಿ ಮಾಡ್ತಕ್ಕಂಥ ಜನಗಳಿಗೆ 198 ಹುದ್ದೆಗಳನ್ನ ಕರೆದಾರ. ಮತ್ತು ಅದೇ ಥರನಾಗಿ SCದವ್ರಿಗೆ ಬೇರೆ, STದವ್ರಿಗೆ ಬೇರೆ, OBCದವ್ರಿಗೆ ಬೇರೆ, ಈ ಥರ ಸಪ್ರೇಟ್ ಆದಂಥ ಜನರಲ್ ಕಾಸ್ಟ್ನವ್ರಿಗೆ ಬೇರೆ ಸಪ್ರೇಟಾಗಿ ಹುದ್ದೆಗಳದಾವೆ. ನಿಮ್ಮ ಕಾಸ್ಟಿಗೆ ನೀವು ಯಾರು ಎಲಿಜಿಬಿಲಿಟಿ ಆಗಿರ್ತಾರಲ್ಲ ಅದನ್ನು ಈ ಅಪ್ಲಿಕೇಶನ್ನ ಹಾಕ್ಕೋಬೋದು. ಅದೇ ಥರನಾಗಿ ನೋಡ್ಕೊಡ್ರಿ, ಇಲ್ಲಿ ಕಾಸ್ಟ್ ಯಾವ್ಯಾವ ಅಂತೇಳಿ ಚಂದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ಥರನಾಗಿ ನೋಟ್, ದಿಸ್ ಅಕಾಡೆಮಿ ಸರ್ವಿಸಸ್ ಟು ಹ್ಯಾವ್ ವರ್ಕ್ ಫೋರ್ಸ್ ವಿಚ್ ರಿಫ್ಲೆಕ್ಟೆಡ್ ಜೆಂಡರ್ ಬ್ಯಾಲೆನ್ಸ್ ಆ್ಯಂಡ್ ಮೇಲ್ ಕ್ಯಾಂಡಿಡೇಟ್ಸ್ ಆರ್ ಎಕ್ಸ್ಚೇಂಜ್ ಅಪ್ಲೈ. ನೋಡಿರಿ, ಫೀಮೇಲು ಕ್ಯಾಂಡಿಡೇಟ್ ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಚಂದ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಅದೇ ಥರನಾಗಿ ಕ್ವಾಲಿಫಿಕೇಷನ್ ಏನೇನು ಬೇಕಾಗುತ್ತೆ, ಭಾಳಷ್ಟು ಜನ ವೇಟ್ ಮಾಡ್ತಾ ಇರೋದು ಕ್ವಾಲಿಫಿಕೇಷನ್ ಬಗ್ಗೆ. ಕ್ವಾಲಿಫಿಕೇಷನನ್ನು ಕ್ಲಿಯರಾಗಿ ತಿಳ್ಕೊಡ್ರಿ. ಇಲ್ಲಿ ನೋಟ್ 2 ಅಂತ ಏನು ಕೊಟ್ಟಿದ್ದಾರಲ್ಲ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಕ್ವಾಲಿಫಿಕೇಷನನ್ನು. ಸ್ಪೆಸಿಫೈಡ್ ಡ್ಯೂಟೀಸ್ ಆಫ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಫೀಸ್ ಟ್ರೈನಿಂಗ್ ಸೇರ್ ನಂಬರ್ 14 ಅಬೋವ್ ಅಂತ ಹೇಳಿಂದ ದಿಸ್ ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ದ ಪೋಸ್ಟ್ ಆಫ್ MTS OT 10th and matriculation pass or equivalent and candidate are required to mandatory perform the duties of ಸಫಾಯಿವಾಲಾ, ಕ್ರೋಮಾ, ಕ್ಲೀನಿಂಗ್, ಹಾರ್ಸಸ್, ಸ್ಟೇಬಲ್ಸ್, ಕೆಡೆಟ್, ಆರ್ಡರ್ಲಿ ಮತ್ತು ಈ ಥರ ಮೆಸ್ ವೇಟರ್, ಚೌಕಿದಾರ, ಗೌನ್ಸ್ಮ್ಯಾನ್, ಮಾಲಿ, ಸ್ಟೋರ್ಮ್ಯಾನ್, ಮೆಸೆಂಜರ್, ಸಾಲಿ ಮಾರ್ಕೆರ್, ಟೆಂಡರ್, ಡ್ರೈವರ್, ಲ್ಯಾಬ್ರೋಟ್ರಿ ಅಟೆಂಡರ್, ವರ್ಕ್ಶಾಪ್ ಅಟೆಂಡರ್, ಲ್ಯಾಬ್ರೋಟ್ರಿ ಈ ಥರ ಏನದಲ್ಲ ಇವೇನು MTS ಏನಿದೆಲ್ಲ MTSಗೆ ಮ್ಯಾಟ್ರಿಕ್ಯುಲೇಷನ್ 10ನೇ ತರಗತಿ ಮುಗಿದಿದ್ದರೂ ಕೂಡ ಇವಕ್ಕೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕ್ಕೋಬೋದು. ಪ್ರತಿಯೊಬ್ಬರು ಇವಕ್ಕೆಲ್ಲ ಅಪ್ಲಿಕೇಶನನ್ನು ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋರಿ. ನೆಕ್ಸ್ಟ್ ದ ಕ್ಯಾಂಡಿಡೇಟ್ ದೋಸ್ ಆರ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ MTS and OT in respective of their education qualification are to perform the duties of MTS in mention in this note ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ. ನಿಮಗೆ ಕರೆಕ್ಟಾಗಿ ಒಂದು ಸಾರಿ ನೀವು ಕೂಡ ಅದ್ರ ಬಗ್ಗೆ ಕ್ಲಿಯರಾಗಿ ಸ್ಟಡಿಯನ್ನು ಮಾಡಿಕೊಡ್ರಿ. ನೆಕ್ಸ್ಟ್ ಅದೇ ಥರನಾಗಿ ಏಜ್ ರಿಲ್ಯಾಕ್ಸೇಷನ್ ನೋಡ್ಕೊಡ್ರಿ. ಏಜ್ ರಿಲ್ಯಾಕ್ಸೇಷನ್ ಫಾರ್ ದ ಪೋಸ್ಟ್ ರಿಸರ್ವ್ಡ್ SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಅದೇ ಥರನಾಗಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇದರಲ್ಲಿ ಯಾವ ಥರ ಲೋವರ್ ಡಿವಿಷನ್ ಕ್ಲರ್ಕ್ಗೆ ನಿಮ್ಗೆ ರಿಸರ್ವೇಷನ್ ಕೂಡ ಅದಾವೆ. ಅವ್ರು ರಿಸರ್ವೇಷನನ್ನು ಬಿಟ್ಕಿಸಿಂದ ಮತ್ತು MTS ದವ್ರಿಗೆ ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನಲ್ಲಿ ಏನಿದೆಯಪ್ಪ ಅಂತಂದ್ರೆ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನೀಡ್ ಟು ಬಿ ಫಿಲ್ಡ್ ಆನ್ಲೈನ್ ಆನ್ ವೆಬ್ಸೈಟ್ HTTPS NDAC ಅಂತ ಹೇಳ್ಕೊಂಡು ಅದರಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಆ್ಯಂಡ್ ದ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಇನ್ 21 days ಫ್ರಾಮ್ ದ ಡೇಟ್ ಆಫ್ ಪಬ್ಲಿಷ್ ಆಫ್ ದ ಅಡ್ವರ್ಟೈಸ್ಮೆಂಟ್ ಎಂಪ್ಲಾಯ್ ನ್ಯೂಸ್. ಅಂದ್ರೆ 21 ದಿನದ ಒಳಗಡೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಇವತ್ತು ನೋಟಿಫಿಕೇಷನನ್ನು ಮಾಡಿದ್ದಾರೆ ಅಂದ್ರೆ ಸೊ ಇನ್ನೊಂದು 2 ದಿನದಲ್ಲಿ ನಿಮ್ಮ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. 21 ದಿನದ ಒಳಗಡೆ ನೀವು ಅಪ್ಲಿಕೇಶನನ್ನು ಹಾಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿದೆಯಪ್ಪ ಅಂತಂದ್ರೆ ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ accepted ಕ್ಯಾಂಡಿಡೇಟ್ ಈಸ್ ರಿಕ್ವೈರ್ಡ್ ಟು ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಟೇಕ್ ಪ್ರಿಂಟ್ಔಟ್ ದ application form. Future reference candidates are required not to send any application printout certificate copies of NDA by post. ಯಾರು ನೀವು ಸೆಂಡನ್ನು ಮಾಡಬೇಡ್ರಿ ಪೋಸ್ಟಿಗೆ ಅಂತ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದ್ದನ್ನು ಪ್ರಿಂಟೌಟ ನಿಮ್ಮ ಹತ್ರ ಇಟ್ಕೊಳ್ರಿ. ನೆಕ್ಸ್ಟ್ ಅದೇ ಥರನಾಗಿ ಕ್ಯಾಂಡಿಡೇಟ್ ಮಸ್ಟ್ ಕೇರ್ಫುಲಿ ರೀಡ್ ಆಲ್ ಇನ್ಸ್ಟ್ರಕ್ಷನ್ ವಿಚ್ ಆರ್ ಅವೈಲೇಬಲ್ ಆನ್ ವೆಬ್ಸೈಟ್. ಏನಾದರೂ ನಿಮಗೆ ವೆಬ್ಸೈಟ್ನಲ್ಲಿ ನಿಮಗೆ ಇಲ್ಲಿ ಗೊತ್ತಾಗಲ್ಲಪ್ಪ ಅಂತಾರೆ ವೆಬ್ಸೈಟ್ನಾಗ ಹೋಗಿಸಿಂದ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ನ ಫಾರ್ಮನ್ನು ಫಿಲ್ ಮಾಡಿರಿ ಅಂತ ಹೇಳಿಸಿಂದ ನಿಮ್ಗೆ ನೋಟ್ಗಳನ್ನು ಇಷ್ಟೆಲ್ಲ ನಿಮಗೆ ಭಾಳ ಕೊಟ್ಟಿದ್ದಾರೆ. ಅವೆಲ್ಲ ನೋಟ್ಗಳನ್ನು ನೀವು ಕ್ಲಿಯರಾಗಿ ಅದ್ರ ಬಗ್ಗೆ ಸ್ಟಡಿಯನ್ನು ಮಾಡಿಕೊಳ್ರಿ. ಸೊ ಇಲ್ಲೆಲ್ಲ ನಿಮ್ಗೆ ಕೊಟ್ಟಿದ್ದಾರೆ ಯಾವ ಥರ ನಿಮ್ದು ಇರ್ತೈತಿ ಅವೆಲ್ಲ ಕೋವಿಡ್ ಸರ್ಟಿಫಿಕೇಟಿಗೆ ನಾರ್ಮಲಾಗಿ ಇದ್ದೇ ಇರ್ತಾವೆ. ಸೊ ಇಷ್ಟೆಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಗೆ ಅಚ್ಚುಕಟ್ಟಾಗಿ ತಿಳಿಸಿದ್ದೀನಿ. ಆನ್ಲೈನ್ ಮುಖಾಂತರ ಇನ್ನೂ ಕೆಲವೇ 2 ದಿನಗಳಲ್ಲಿ ನಿಮ್ಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದು ಆನ್ಲೈನನ್ನು ಯಾವ ಥರ ಅಪ್ಲೈನ ಮಾಡ್ಬೇಕಂತ ಹೇಳಿಸಿಂದ ಅದ್ರದ್ದು ಕೂಡ ನೀವು ಯಾರಾದರೂ ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದರೆ ಎಸ್ ಅಂತ ಕಮೆಂಟ್ ಹಾಕ್ರಿ ಪ್ಲೀಸ್. ನನ್ನ ರಿಕ್ವೆಸ್ಟ್ ಎಸ್ ಅಂತ ನೀವು ಯಾವ ಥರ ಕಮೆಂಟನ್ನು ನೀವು ರೆಸ್ಪಾನ್ಸಿಬಿಲಿಟಿ ತೋರಿಸ್ತಿರಲ್ಲ ನನಗೆ ಅಷ್ಟು ನಾನು ಜಾಸ್ತಿ ನಿಮ್ಗೆ ಸೊ ಇದಕ್ಕೂ ಕೂಡ ಅಪ್ಲೈ ಮಾಡೋಕ್ಕೆ ನಮ್ಮ ಹುಡುಗರು ಜಾಸ್ತಿ ಎಲಿಜಿಬಿಲಿಟಿ ಅದಾರ. ಅದಕ್ಕೋಸ್ಕರ ನಾವು ಕೂಡ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಹೇಳಿಂದ ನಮಗೂ ಕೂಡ ಇಂಟ್ರೆಸ್ಟ್ ಬರ್ತೈತಿ. ಸೊ ಎಸ್ ಅಂತ ಕಮೆಂಟ್ ಹಾಕ್ರಿ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸ್ನೇಹಿತರೆ ನಮ್ಮ ವಿಡಿಯೋನ ಈಗಾಗಲೇ ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋಕೋಬಿಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಮಾಹಿತಿಗಳು ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ನೀವು ಡಾಟಾ ಆನನ್ನು ಮಾಡಿದರೆ ಸಡನ್ನಾಗಿ ನೋಟಿಫಿಕೇಷನ್ ಮುಖಾಂತರ ಬರ್ತೈತಿ. ಆ ನೋಟಿಫಿಕೇಷನನ್ನು ನೀವು ಎನಿ ಟೈಮ್ ಯಾವಾಗಾದರೂ ನೀವು ಸ್ಟೇಟ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಒಂದು ಜಾಬಿಗೆ ನೀವು ಟ್ರೈ ಮಾಡ್ತಾಯಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ನೀವು ಸಾಥಾಗಿ ಇರ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.